ಅದು ಜಮೀನು ನಿಮ್ಮದೇನಾ? ನಮ್ದೆ. ಹಾಂ ಹಾಂ ಹಾಂ. ಏನು ತೊಗೊಂಡಿದ್ರಿ? ನಿಮ್ಮ ಹೆಸರೇನು? ನಮ್ಮ ಹೆಸರು ಎಳವಯ್ಯ ಅಂತ. ಎಳವಯ್ಯ ಅಂತ. ಏನಕ್ಕೆ ನೀವು ಪರ್ಮಿಷನ್ ಬೇಕು ಅಂತ ಕೇಳಿದ್ರಿ? ಸರ್ ನಾವು ಕೇಳ್ತಾ ಇದ್ದೀವಿ, ಅದೇ ಕೇಳೋಬಾರ್ದ? ಕೇಳಿ ಸರ್, ಅದು ಏನಂತ ತಗೊಂಡಿದ್ರಿ ಅಂತ ಯಾರು ನೀವು ಪರ್ಮಿಷನ್ಗೆ? ತಗೋಬಹುದಲ್ವ ಅಂತ ಕೇಳ್ತಾ ಇರೋದು ಸರ್ ನಾವು. ಪರ್ಮಿಷನ್ ತಗೊಂಡ್ರು ಒಂದು 2-3 ಅಡಿ ಅಷ್ಟೇ. ಇಲ್ಲ, ನಮ್ಮ ಪರ್ಮಿಷನ್ ಕೇಳಿ ನಾವು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದ್ವಿ ಅವ್ರಿಗೆ. ಏನು ಹೇಳಿದ್ರು ಮೇಡಮ್ ಅವರು? ಸರಿ ಆಯಿತು, ಪರ್ಮಿಷನ್ ತೊಗೊಂಡೇ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಸರಿ ಬಂದಿದ್ದೀರಿ ಹಾಗಾದ್ರೆ ಇಲ್ಲಿಗೆ? ಇಲ್ಲಿ 2 ಸಲ ಬಂದಿವಿ ಸರ್. ಯಾವ್ರನ್ನ ಹಿಡಿದು ಏನಾದ್ರು ಪೊಲೀಸ್ ಕೋಪ್ಸೋದಾಗಲಿ ಅವ್ರನ್ನ ಕ್ರಮದಾಗಲಿ ಅದನ್ನ ಮಾಡಿದ್ರಾ? ವಾರ್ನ್ ಮಾಡಿದ್ದೆ ಸರ್, ಇಷ್ಟು ದೊಡ್ಡದೇನಾಗಿತ್ತಿಲ್ಲ. ತಪ್ಪಲ್ವಾ ಆ ಥರ ಮಾಡೋದು? ಬರೀ ವಾರ್ ಮಾಡಿಬಿಟ್ಟು ಅಂದರೆ ಪದೇ ಅವ್ನು ತಪ್ಪು ಮಾಡ್ತಾನೆ ಇರ್ತಾನೆ. ಇದು ಏನಂತಂದ್ರೆ ಯಾಕೆ ಸುಮ್ಮನೆ ಸೈಲೆಂಟ್ ಆಗಿದ್ರಿ ಅವತ್ತಿಂದ? ಹಾಗಾದ್ರೆ ಅವರು ಪಾರ್ಟಿ ಜಮೀನ್ದಾರರು ನಾವು ಮಂಟಿ ಕ್ಲೀನ್ ಮಾಡ್ಸ್ಕೊತೀವಿ ಅಂತ ಹೇಳಿದ್ರು. ಅದಕ್ಕೆ ಪರ್ಮಿಷನ್ ತಗೋಬಾರ ಗಂಟ ನಿಲ್ಸಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ ನಾವು. ಓಕೆ 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 ಸರ್, ಈಗ ನೋಡಿದ್ರಾ ಸತತವಾಗಿ ಹೇಗಿದೆ ಅಂತೇಳಿ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನಂತಂದ್ರೆ ಈಗ ತಹಶೀಲ್ದಾರ್ ಗಮನಕ್ಕೆ ತರ್ತೀವಿ, ಓಕೆ, ತಂದ್ಬಿಟ್ಟು ಸೀಸ್ ಮಾಡ್ತೀವಿ, ಎಲ್ಲ ನಿಲ್ಲಿಸ್ತೇವೆ. ಸ್ವಲ್ಪ ಮೊದಲೇ ಹೇಳಿದ್ರು ವಿ ಎ ಇದ್ದಾರೆ, ಇವರು ಮೊದಲು ಬಂದು ಮಾಹಿತಿ ಕೊಟ್ಟು ಅವ್ರಿಗೆ ನಿಲ್ಸಕ್ಕೆ ಹೇಳಿದ್ದಾರೆ. ಇವರು ಜಮೀನು ಮಟ್ಟ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಓಕೆ ಈಗ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಕಂಡು ಬಂದಿದೆಯಲ್ಲ. ಓಕೆ, ಪೊಲೀಸ್ ತಹಶೀಲ್ದಾರ್ಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೂಡ ಸೀಸ್ ಮಾಡುತ್ತೆ. ಸರ್, ಈಗ ಬೆಳಿಗ್ಗೆ ನಡೆಯುತ್ತೋ ಕೆಲಸ ರಾತ್ರಿ ನಡೆಯುತ್ತೋ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಈಗ ಇಟಾಚಿನವರು ಮುಂದಿನ ಕ್ರಮವಾಗಿ ಕದ್ದು ಕಳೆದ ನಿಲ್ಲಿಸಿದ್ದಾರೆ. ತಹಶೀಲ್ದಾರ್ಗೆ ಸೀಸ್ ಹೇಳಿ ಸೀಸ್ ಮಾಡಿಸ್ತೀವಿ ಈಗ. ಓಕೆ ಓಕೆ, ಎಷ್ಟು ದಿನ ಬೇಕಾಗುತ್ತೆ ಸರ್ ನಿಮಗೆ ಕೆಲಸಕ್ಕೆ ಏನಕ್ಕೆ ಈ ಥರ ಸೀಸ್ ಮಾಡಲಿಕ್ಕೆ? ಇವತ್ತಿಗೇನೆ ಇವಾಗ ಸೀಸ್ ಮಾಡೋದು ನಮ್ಮ ಮುಂದೆ ಮಾಡ್ಬಿಟ್ಟು ಏನು ಮಾಡ್ತೀರಾ ಸರ್? ನೋಡಿ ಸರ್, ಇಲ್ಲಿ ಎದುರಿಸಿ ನಾವು ತೆಗಿತೀವಿ ಸರ್, ನಾವು ತೆಗಿತೀವಿ. ಯಾಕೆ ಏನು ಕೈ ಮಾಡ್ತೀರಾ? ನಾವು ಮಾಡ್ತೀವಿ ಸರ್, ನಾವು ಮೀಡಿಯಾದವ್ರಾಗ ಮಾಡ್ತೀವಿ. ನಾವು ಮಾಡ್ತೀವಿ. ಹಾಂ, ಇವೆಲ್ಲ ಬೇಡ, ಸರಿಯಾಗಿ ಮಾತಾಡಿ. ಮೀಡಿಯಾದವರು ಮಾಡ್ತೀವಿ. ಮಾಡಿರೋದೇ ಅಕ್ರಮ ಅಂತೆ. ಇಷ್ಟು ಉದ್ದ ಮಾತಾಡ್ತಿರಲ್ಲ ನೀವು. ಮಾಡಿರೋದೇ ಅಕ್ರಮವಾಗಂತೆ, ಇಷ್ಟು ಉದ್ದ ಮಾತಾಡ್ತೀರಾ? ಆಯ್ತು, ಬರ್ತದೆ ಅಂದ್ರೆ ನನ್ನ ಪ್ರಶ್ನೆ ಮಾಡಿದಕ್ಕೆ ನಾನು ಮಾಡ್ತಾ ಇರೋದು. ನಿಮ್ಗೆ ನನ್ನನ್ನ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀರಿ ಸರ್? ಈ ತರ ಹೆದರಿಕೆ ದಬ್ಬಾಳಿಕೆಗಲ್ಲ ನಾವು ಎದುರಲ್ಲ ಸರ್. ಎಷ್ಟೋ ನೋಡ್ಬಿಟ್ಟಿದೀವಿ ಸರ್. ನಾವು ನಿಮ್ಮ ಎದುರಿಸೋರ್ನ ನಾವು ನೋಡ್ಬಿಟ್ಟಿದೀವಿ. ಅದೇನ್ ಮಾಡ್ತೀರಾ ಮಾಡಿ.